ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಮನ ಒಂದೇ ಕಡೆ ಇರ್ಬೇಕು. ಕೆಲಸ ಅಂದ್ರೆ ಕೆಲಸದ ಕಡೆ, ಹೆಂಡತಿ ಅಂದ್ರೆ ಹೆಂಡತಿ ಕಡೆ. ಹೆಂಡತಿ ಮತ್ತು ಕೆಲಸನ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದನ್ನ ಇಂಗ್ಲಿಷಲ್ಲಿ ಏನಂತಾರೆ ಗೊತ್ತಾ? ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ. ಈಗಿನ ಜನರೇಷನ್ ಇದಕ್ಕೆ ಒದ್ದಾಡ್ತಾ ಇರೋದು. ಆದರೆ ಈ ಧರ್ಮಂಗೆ ಅದು ಬಹಳ ಸಲೀಸಾಗಿ ಗೊತ್ತಾಗ್ಬಿಟ್ಟಿದೆ ನೋಡಿ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ಆಫೀಸ್ ಕೆಲಸನ ಮನೆಗೆ ತಗೊಂಡು ಬಂದು ಕೆಲಸ ಮಾಡ್ತಾ ಮಾಡ್ತಾ ಕದ್ದು ಕದ್ದು ಹೆಂಡತಿ ನೋಡೋದಲ್ಲ ರೀ. ಆಫೀಸ್ ಕೆಲಸನ ಆಫೀಸಲ್ಲೇ ಬಿಟ್ಟು ಬರಬೇಕು. ಮನೆಗೆ ಬಂದ್ಮೇಲೆ ಆಫೀಸು ಬಿಸ್ನೆಸ್ಸು ಎಲ್ಲ ಮರ್ತು ಬಿಡ್ಬೇಕು. ಓ ಹೌದಾ? ಸರಿ, ಹಾಗಾದ್ರೆ ನಾಳೆಯಿಂದ ಆಫೀಸ್ಗೆ ಹೋದ್ಮೇಲೆ ನನಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಡ್ತೀನಿ. ಓಕೆನಾ? ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ರೀ. ಎಂಥದೇ ವಿಷಯ ಇರಲಿ, ಮನೆ ವಿಷಯ ಬಂತು ಅಂದ್ರೆ ಒಂದ್ ಕೈ ಹೆಚ್ಚೆ ಅವರು. ಆದಿ ಲಕ್ಷ್ಮಿ ಮಧ್ಯೆ ಇರೋ ಸಮಸ್ಯೆನ ನಾವೇ ಸರಿ ಮಾಡ್ಬೇಕು ರೀ. ಲಕ್ಷ್ಮಿಗೆ ಬುದ್ಧಿ ಹೇಳೋ ಅಗತ್ಯ ಇಲ್ಲ. ಆದಿ ಬುದ್ಧಿ ಹೇಳಿದ್ರೆ ಕೇಳೋಕ್ ತಯಾರಿಲ್ಲ. ಹಾಗಂತ ಮಾತಾಡದೆ ಹೋದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗಲ್ವೇನ್ರಿ? ಸರಿ, ನೀವು ಮೌನವಾಗಿ ಇರಿ, ನಾನೇ ಮಾತಾಡ್ತೀನಿ. ನೀನು ಮಾತಾಡು. ಅವತ್ತು ನಾನು ಆದಿಗೆ ಮದುವೆ ಆಗುವಂದಾಗ ಮದುವೆ ಆಗೋಕೆ ಒಪ್ಪಲಿಲ್ಲ ಅವನು. ಆದರೆ ನೀನು ತಲೆ ತಿರುಗಿ ಬಿದ್ದೆ ನೋಡು, ಆಗ ಅವನು ಮದುವೆಗೆ ಒಪ್ಕೊಂಡ. ಅವನಿಗೆ ನನಗಿಂತ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ಹಾಗಾಗಿ ನೀನು ಹೇಳಿದ್ರೆ ಕೇಳಬಹುದು, ಮಾತಾಡು. ಆದರೆ ಏನಾದ್ರೆ ಅವನ ಜೊತೆ ಏನು ಮಾತಾಡ್ತೀಯಾ, ಹೇಗೆ ಮಾತಾಡ್ತೀಯ ಅನ್ನೋದನ್ನು ನನ್ನ ಜೊತೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡು. ಈಗ ನಾನೇ ಆದಿ ಅಂತ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡು. ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಬಿಕಾಸ್ ವುಮೆನ್ ಈಸ್ ಆಲ್ರೆಡಿ ಪರ್ಫೆಕ್ಟ್. ಅವಳಿಗೆ ಪ್ರಾಕ್ಟೀಸ್ ಬೇಕಾಗಿಲ್ಲ. ಆಯ್ತು ಸರೋಜಮ್ಮ ಅವರೇ, ನಿಮ್ಮ ಪರ್ಫೆಕ್ಷನ್ ಹೇಗಿದೆ ಅಂತ ನೋಡೇ ಬಿಡೋಣ. ಒಂದೆರಡು ಡೈಲಾಗ್ ಬಿಡಿ. ನಾನೇ ಆದಿ, ನೀನು ನೀನೆ. ಓಕೆ, ಬಿಡಿ ಎರಡು ಡೈಲಾಗ್ ಬಿಡಿ. ಆದಿ, ಹೇಗಿದೆಯೋ? ಇನ್ನ ಬದುಕಿದ್ದೀನಿ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಹೀಗೆಲ್ಲ ಮಾತಾಡ್ದನ ನನ್ನಿಂದ ಕೇಳಕ್ಕಾಗಲ್ಲ ಕಣೋ. ನಾನು ಹೇಗಿದ್ದೆ ನಿನಗೇನು? ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು. ಹೋಗ ಮುದ್ಕಿನಾ? ನಾನಾ? ಸರೋಜ, ನಿನ್ ಮೈ ಮೇಲೆ ಏನಾದ್ರು ನಾಗೋಲಿ ಬಂದ? ಆಹಾ, ತಾವೇನ್ ಕ್ರೇಜಿ ಸ್ಟಾರೋ? ಮುದುಕಿ ಅಂತೆ ಮುದುಕಿ, ಸುಮ್ಮನೆ ಕುತ್ಕೊಡ್ರಿ. ನೋಡ್ರಿ, ನಾನಾಗಿದ್ದಾಗ ನೀವು ನೀವಾಗಿರ್ಬಾರ್ದು, ನೀವು ಅವನಾಗಿರ್ಬೇಕು. ಅವನ್ ನನ್ನ ಜೊತೆ ಹೇಗ್ ಮಾತಾಡ್ತಾನೋ ನೀವು ಹಾಗೆ ಮಾತಾಡ್ಬೇಕು, ಗೊತ್ತಾಯ್ತಾ? ನಾನು ಯಾವತ್ತಾದ್ರೂ ನಿನ್ನ ಮುದುಕಿ ಅಂದಿದ್ದೀನ ಸರೋಜ? ಅವನು ಕೋಪದಲ್ಲಿ ಹಾಗಂತಾನೆ ಅಂದೆ ಅಷ್ಟೇ. ಸರಿ ಆಯ್ತು, ಈಗ ನಾನಲ್ಲ ಅವನು. ಓಕೆ, ಕಂಟಿನ್ಯೂ. ಹಲೋ, ಏನ್ ನಡೀತಿದೆ ಇಲ್ಲಿ? ತಾತ, ಏನಾಯ್ತು ನಿಮ್ಗೆ? ಯಾಕೆ ಅಜ್ಜಿ ಜೊತೆ ಜಗಳ ಆಡ್ತಿದ್ದೀರಾ? ನಾನೆಲ್ಲ ಜಗಳ ಆಡ್ತಾ ಇದ್ದೀವಿ, ಸುಮ್ಮನೆ ಮಾತಾಡ್ತಾ ಇದೀವಿ ಅಷ್ಟೇ. ಸುಮ್ಮನೆ ಮಾತಾಡ್ದಂಗೆ ಇರ್ಲಿಲ್ವಲ್ಲ? ಯಾಕೋ ಅಜ್ಜಿನ ಮುದ್ಕಿ ಗಿದ್ಕಿ ಅಂತೆಲ್ಲ ಬೈತಿದ್ದಂಗಿತ್ತು. ಹಾ, ಕೇಳು ಮಗ. ಅಜ್ಜಿ, ನೀವು ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ರಪ್ಪ. ಏನೋ ಹೇಳ್ತಾ ಇದ್ರಿ? ಅದೇನೂ ಇಲ್ಲ ಲಕ್ಷ್ಮಿ, ನಾವು ಮದ್ವೆ ಆಗ ಹೊಸರಲ್ಲಿ ಜಗಳಾಡ್ತಿದ್ವಲ್ಲ, ತಮಾಷೆಗೆ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಮಾತಾಡ್ತಿದ್ವಿ ಅಷ್ಟೇ. ಓ, ಮದ್ವೆ ಆದ ಹೊಸರಲ್ಲಿ ನಿಮ್ಮನ್ನ ತಾತ ಮುದ್ಕಿ ಅಂತಿದ್ರ? ಅದೇನೋ ನಡೆಸ್ತಾ ಇದ್ದೀರಾ.
ನಡೆಸಿ ಆದರೆ ರೂಮ್ ಬಾಗಿಲು ಹಾಕೊಂಡು ನಡೆಸಿ. ಬೇರೆ ಯಾರಾದರೂ ನೋಡಿದ್ರೆ ಏನೇನೋ ಅನ್ಕೋತಾರೆ. ಗೊತ್ತಾಯ್ತಾ? ಹಾ ಲಕ್ಷ್ಮಿ, ಹೋಗ್ತಾ ಹಾಗೆ ಬಾಗಲಾಕೊಂಡು ಹೋಗ್ಬಿಡಮ್ಮ. ಹಾಗೆ ಪ್ರಸಾದ್ಗೆ ನಾಳೆ ಎಲ್ಲ ಗಾಡಿನೂ ಸರಿಸಿ ಬಿಡಕ್ಕೆ ಹೇಳಿದ್ದೆ. ಸುಮ್ಮನಿದ್ರೆ ಮರ್ತು ಬಿಡ್ತಾನ ಅವನು. ನೀನು ಒಂದ್ಸಲ ಜ್ಞಾಪಿಸ್ಬಿಡು. ಸರಿ ತಾತ. ಗುಡ್ ನೈಟ್ ತಾತ. ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್. ಸರೋಜ, ಲಕ್ಷ್ಮಿ ಏನಾದ್ರು ಸ್ವಲ್ಪ ಮೊದಲೇ ಬಂದ್ಬಿಟ್ಟಿದ್ರೆ ಇಬ್ರು ತಗಲಾಕೊಂಡ್ಬಿಡ್ತಿದ್ವಲ್ಲೇ. ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ತಾವೇ ಅಲ್ವಾ ಮಿಸ್ಟರ್ ಪರ್ಫೆಕ್ಟು. ನಾನು ಮುಂದೆನೆ ಪ್ರಾಕ್ಟೀಸ್ ಮಾಡು ಅಂತ ಫೋರ್ಸ್ ಮಾಡಿದ್ದು. ನೀವು ಮೆಸೇಜ್ ನೋಡಿದ್ರಿ ಅಂತ ಗೊತ್ತಾಯ್ತು, ಆದರೆ ರಿಪ್ಲೈ ಯಾಕೆ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಅದು ಅರ್ಥ ಆಗಲಿಲ್ಲ. ಪ್ರಶ್ನೆ ಅರ್ಥ ಆಗಿಲ್ಲ ಅಂತ ಉತ್ತರ ಬರೀದೆ ಹೋದರೆ ಎಕ್ಸಾಮಲ್ಲಿ ಪಾಸ್ ಆಗಲ್ಲ ಅಮೃತ ಅವರೇ. ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ವಾಟ್ ನೆಕ್ಸ್ಟ್ ಅಂತ ಗೊತ್ತಿಲ್ಲದೆ ಪಾಸ್ ಆಗಿ ಮಾಡೋದೇನಿದೆ ಹೇಳಿ? ಫೇಲ್ ಆಗೋಕ್ಕಿಂತ ಮುಂದೇನು ಅಂತ ಗೊತ್ತಿಲ್ಲದೆ ಹೋದರೂ ಉತ್ತರ ಬರೆಯೋದು ಬೆಟರು ಅಂತ ನನ್ನ ಅಭಿಪ್ರಾಯ. ಸರಿ, ಪ್ರಶ್ನೆ ಏನು ಅಂತ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ, ಕೇಳಿ. ಟೆನ್ಷನ್ನ ಕಳೆದು ಬೇಸರ ಬಾಗಿಸಿ ಖುಷಿನ ಕೂಡಿ ಮತ್ತೆ ಅದನ್ನ 10 ಪಟ್ಟು ನೆಮ್ಮದಿಯಿಂದ ಗುಣಿಸಿದ್ರೆ ಉತ್ತರ ಏನ್ ಸಿಗುತ್ತೆ? ಗೊತ್ತಿಲ್ಲ. ಕಣ್ಣು ತುಂಬ ನಿದ್ದೆ ಸಿಗುತ್ತೆ. ಕಣ್ಮುಚ್ಚಿ ನಿದ್ದೆ ಮಾಡಿ, ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ನಾಳೆ ದೇವಸ್ಥಾನಕ್ಕೆ ಹೋದಾಗ ಅಮ್ಮ ಅವ್ರ ಮೇಲೆ ನನಗಿರೋ ಪ್ರೀತಿನ ಹೇಳ್ಕೊಂಡ್ಬಿಡ್ಬೇಕು. ನನ್ನ ಮನಸ್ಸಲ್ಲಿ ಸಂಜೀವ್ ಅವ್ರಿಗೆ ಜಾಗ ಇಲ್ಲ, ನಾನು ಅವ್ರ ಹೆಂಡತಿ ಸ್ಥಾನ ತುಂಬೋಕೆ ರೆಡಿ ಇಲ್ಲ ಅನ್ನೋದನ್ನ ನಾಳೆ ಅವ್ರಿಗೆ ಹೇಳ್ಬಿಡ್ಬೇಕು. ಅಮೃತ ಅವರೇ, ನಾಳೆ ನಾನು ನಿಮ್ಮ ಕುತ್ತಿಗೆಗೆ ಹಾಕ್ತಿರೋದು ಬರೀ ಬಂಗಾರದ ಸರ ಮಾತ್ರ ಅಲ್ಲ, ಅದರಲ್ಲಿ ನನ್ನ ಪ್ರೀತಿ, ನನ್ನ ಫೀಲಿಂಗ್ಸ್ ಎಲ್ಲ ಇದೆ. ನನ್ನ ಕತ್ತಲ್ಲಿ ಅರ್ಶನದ ದಾರ ಇದ್ರು, ಚಿನ್ನದ ಮಾಂಗಲ್ಯ ಇದ್ರು ವ್ಯತ್ಯಾಸ ಏನೂ ಇಲ್ಲ. ಏನೇ ಇದ್ರೂ ನನ್ನ ಕುತ್ತಿಗೆಲಿರುತ್ತೆ, ನನ್ನ ಮನಸ್ಸಲ್ಲಿರಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.